ಇಷ್ಟೊತ್ತಿಗಾಗಲೇ 50 ಕ್ವಿಂಟಲ್ ಅನ್ನವನ್ನು ಬಸ್ತಿದ್ದಾರೆ. ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಶಿವಶಾಂತ ಯೋಗಿಯ ನಾಮದಿ ಭಾನು ಭುವಿಗಳ ಬೆಳಗಿತ್ತ, ಭಾನು ಭುವಿಗಳ ಬೆಳಗಿತ್ತ. ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಶಿವಶಾಂತ ಯೋಗಿಯ ನಾಮದಿ ಭಾನು ಭುವಿಗಳ ಬೆಳಗಿತ್ತ, ಭಾನು ಭುವಿಗಳ ಬೆಳಗಿತ್ತ. ಅಪ್ಪನ ಮನಸ್ಸದು ತಿಳಿಕೊಳ್ಳದಂತೆ ಸುಂದರವಾಗಿತ್ತ, ಅಪ್ಪನ ಮನಸ್ಸದು ತಿಳಿಕೊಳ್ಳದಂತೆ ಸುಂದರವಾಗಿತ್ತ, ಬಲ್ಲೆದೆಯಲ್ಲ ಅವನಡಿಯಲ್ಲಿ ಮಲ್ಲಿಗೆಯಾಗಿತ್ತ, ಅಪ್ಪನ ಮನಸ್ಸದು ತಿಳಿಗೊಳ್ಳದಂತೆ ಸುಂದರವಾಗಿತ್ತ, ಕಲ್ಲೆದೆಯಲ್ಲ ಅವನಡಿಯಲ್ಲಿ ಮಲ್ಲಿಗೆಯಾಗಿತ್ತ, ಕೈಯಲ್ಲಿ ಸಕ್ಕರೆ ಮಾತಲಿ ಅಕ್ಕರೆ ಮೊಗದಲ್ಲಿ ನಗು ಬಿತ್ತ, ಕೈಯಲ್ಲಿ ಸಕ್ಕರೆ ಮಾತಲಿ ಅಕ್ಕರೆ ಮೊಗದಲ್ಲಿ ನಗು ಬಿತ್ತ, ಶಿವನೇ ಬಂದರು ಶಿಷ್ಯರಿಗಾಗಿ ಕಾಯುವ ಗುಣವಿತ್ತ, ಆ ಶಿವನೇ ಬಂದರು ಶಿಷ್ಯರಿಗಾಗಿ ಕಾಯುವ ಗುಣವಿತ್ತ, ಅವರಲ್ಲಿ ಕಾಯುವ ಗುಣವಿತ್ತ. ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಶಿವಶಾಂತ ಯೋಗಿಯ ನಾಮದಿ ಭಾನು ಭುವಿಗಳ ಬೆಳಗಿತ್ತ, ಭಾನು ಭುವಿಗಳ ಬೆಳಗಿತ್ತ. ಹೆಜ್ಜೆಯ ಗುರುತನು ಕಾಣುತ್ತ, ಗವಿಯೊಳಗಿರುವರು ನಮ್ಮಜ್ಜ ಶಿವ ಪೂಜೆಯ ಮಾಡುತ್ತ, ಹುಡುಕುತ್ತ ಹೊರಟೆ ಅಜ್ಜನ ಹೆಜ್ಜೆಯ ಗುರುತನು ಕಾಣುತ್ತ, ಗವಿಯೊಳಗಿರುವರು ನಮ್ಮಜ್ಜ ಶಿವ ಪೂಜೆಯ ಮಾಡುತ್ತ. ಬುದ್ಧಿ ಬುದ್ಧಿ ಎಂದರೆ ಗತ್ತುಗೆಯಿಂದಲೇ ವರಗಳ ನೀಡುತ್ತ, ಬುದ್ಧಿ ಎಂದರೆ ಗತ್ತುಗೆಯಿಂದಲೇ ವರಗಳ ನೀಡುತ್ತ, ಶುದ್ಧತೆಯಿಂದ ಸಿದ್ಧನಾಗುವ ಬೋಧನೆ ಮಾಡುತ್ತ, ಶುದ್ಧತೆಯಿಂದ ಸಿದ್ಧನಾಗುವ ಬೋಧನೆ ಮಾಡುತ್ತ, ಅವಬೋಧನೆ ಮಾಡುತ್ತ. ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಗವಿ ಮಠದೊಳಗಣಗಿರಿ ಗುಹೆಯೊಳಗೆ ದೀಪದ ಬೆಳಕಿತ್ತ, ಶಿವಶಾಂತ ಯೋಗಿಯ ನಾಮದಿ ಭಾನು ಭುವಿಗಳ ಬೆಳಗಿತ್ತ, ಭಾನು ಭುವಿಗಳ ಬೆಳಗಿತ್ತ, ಭಾನು ಭುವಿಗಳ
ಇಲ್ಲೆಲ್ಲ ಸಾಯಂಕಾಲ ಆದಂತೆಲ್ಲ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಏನಾಗಲ್ಲ. ಇಡೀ ರಾತ್ರಿ 12-1 ಗಂಟೆವರೆಗೂ ಊಟದ ವ್ಯವಸ್ಥೆ ಇರತಕ್ಕಂಥದ್ದಾಗಿದೆ. ಹಾಂ ಸರ್, ಅಂದರೆ ಟೋಟಲ್ ಆಗಿ ಇವತ್ತಾಗಿದ್ರೆ 100 ಕ್ವಿಂಟಲ್ ಅಕ್ಕಿ ಖರ್ಚಾಗಿದೆ ನಡೀತಿದೆ. ಯಾಕಂದರೆ ಬರ್ತಕ್ಕಂಥವ್ರಿಗೆ ಯಾರಿಗೂ ವಾಪಸ್ ಕಳಿಸಲ್ಲ ಹಾಗೆ ಸರ್. ಇವತ್ತು ಕೊಪ್ಪರಕ್ಕೆ ಗೋಧಿ ಹುಗ್ಗಿಯನ್ನು ತಯಾರು ಮಾಡಿದ್ದಾರೆ ಈ ವರ್ಷ ಸರ್, ಈ ವರ್ಷ ಅಂದರೆ ಇವತ್ತಿನ ಊಟದ್ದು. ಮತ್ತು ಅದರ ಜೊತೆಗೆ 5 ಕೊಪ್ಪರಕ್ಕೆ ಸಾಂಬಾರು, ಆಮೇಲೆ 2 ಕೊಪ್ಪರಕ್ಕೆ ಬದನೆಕಾಯಿ, ಇಷ್ಟೊತ್ತಿಗಾಗಲೇ 50 ಕ್ವಿಂಟಲ್ ಅನ್ನವನ್ನು ಬಡಿಸಿದ್ದಾರೆ. ಹಾಂ ಸರ್, ಅದ್ರ ಜೊತೆಗೆ ಉಪ್ಪಿನಕಾಯಿ ಮತ್ತು ಅವೆಲ್ಲ ಹಪ್ಪಳ 5 ಕ್ವಿಂಟಲ್, ಇಲ್ಲೇ ಸ್ಥಳೀಯರು ಏನಪ್ಪ ಅಂದರೆ 5 ಕ್ವಿಂಟಲ್ ಹಪ್ಪಳದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ರುಚಿಯಾದಂಥ ಅಡುಗೆಯನ್ನು ಸವಿಲಿಕ್ಕೆ ಅಷ್ಟೇ ಕಾತುರದಿಂದ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಮತ್ತು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಏನು ಬೇಕಾಗಿದೆ ಅದೆಲ್ಲವನ್ನು ಅಡುಗೆ ತಯಾರು ಮಾಡ್ತಕ್ಕಂಥ ಮತ್ತು ಭಟ್ರು ಮತ್ತು ವ್ಯವಸ್ಥಾಪಕರು ಎಲ್ಲರೂ ಅದಕ್ಕೆ ಏನು ಬೇಕಾಗಿದೆ ಪೂರಕವಾಗಿ ತಯಾರು ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಯಾರಿಗೂ ಏನೂ ಕೊರತೆ ಆಗದಂತೆ ಎಲ್ಲ ಕೌಂಟರ್ಗಳ ವ್ಯವಸ್ಥೆನೂ ಕೂಡ ಇದೆ. ಈಗಾಗಲೇ ತಾವು ನೋಡಿದಿರಿ, ಎಲ್ಲ ಏನೇನು ವ್ಯವಸ್ಥೆ ಬೇಕಾದೆಲ್ಲ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆ ನಾವು ಕೂಡ ಕಂಡಿದ್ದೀವಿ, ನೀವು ಕೂಡ ನೋಡ್ತಕ್ಕಂಥ ವ್ಯವಸ್ಥೆ ಇದೆ. ಸರ್ ಇವತ್ತು ಟೋಟಲ್ ಆಗಿ ಎಷ್ಟು ಕ್ವಿಂಟಲ್ ಅಕ್ಕಿ ಖರ್ಚಾಗುತ್ತೆ ಸರ್? ಇವತ್ತು ಒಂದು 100 ಕ್ವಿಂಟಲ್ವರೆಗೂ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಅಕ್ಕಿ 100 ಕ್ವಿಂಟಲ್ ಮೇಲೇ